ಹಾಗೆ ಸರ್. ಓಕೆ. ಆಮೇಲೆ ಸರ್ ನಮಗೆ ಅಡಿಷನಲ್ ಆಗಿ ನಮ್ಮ ಬಯೋಫಿಟ್ ಬ್ರಾಂಡ್ ಅಲ್ಲಿ ಒಂದು ಪೆಟ್ ಅಂತ ಪ್ರಾಡಕ್ಟ್ ಇದೆ. ಇದನ್ನೇ ಯಾಕೆ ಪ್ರಮೋಟ್ ಮಾಡ್ತಾ ಇದೀವಿ ಅಂತಂದ್ರೆ ಈಗಿನ ಕಾಲದಲ್ಲಿ ನಮಗೆ ಹಸುಗಳಲ್ಲಿ ಸಮಸ್ಯೆಗಳು ಜಾಸ್ತಿ. ಮೊದಲನೇದಾಗಿ ಹಾಲ್ ಡಿಗ್ರಿ ಬರಲ್ಲ, ಫ್ಯಾಟ್ ಬರಲ್ಲ, SNF ಬರಲ್ಲ, ಕ್ವಾಲಿಟಿ ಬರಲ್ಲ. ಆಮೇಲೆ ಪದೇ ಪದೇ ಕಾಯಿಲೆಗಳು ಬರ್ತಾವ. ಆಮೇಲೆ ಗರ್ಭ ನಿಲ್ಲ. ಪದೇ ಪದೇ ಕಾಯಿಲೆಗಳು ಅಂದ್ರೆ ಪದೇ ಪದೇ ಹೋಗೋದು, ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಡಾಕ್ಟರ್ ಕರ್ಕೊಂಬರೋದು, ಇಂಜೆಕ್ಷನ್ ಮಾಡಿಸೋದು. ಅವ್ರಿಗೊಂದು ಡಾಕ್ಟರ್ ಮಾಡ್ಕೊತಾರೆ ಬಿಟ್ರೆ ಇಲ್ಲಿ ಆಗ್ಲೇ ಪರಿಪೂರ್ಣ ಪರಿಶ್ರಮ ಸಿಗಲ್ಲ. ನಮ್ಮಲ್ಲಿರುವಂತ ಈ ಪೆಟ್ ಪ್ರಾಡಕ್ಟ್ ಅನ್ನ ಸರ್ ಒಂದು ಟೈಮಿಗೆ 10 ಗ್ರಾಮ್ ಕೊಡೋದ್ರ ಮುಖಾಂತರ, ಅಂದ್ರೆ ಹಸುಗಳಲ್ಲಿ ಸಣ್ಣ ಕರುಗಳು ಕುರಿಗಳು ಅಂದ್ರೆ 5 ಗ್ರಾಮ್ ಇದೆ, 10 ಗ್ರಾಮ್ ಕೊಡೋದ್ರ ಮುಖಾಂತರ 20 ರಿಂದ 25 ದಿನದೊಳಗೆ ಅವ್ರಿಗೆ ಡಿಗ್ರಿ ಬರುತ್ತೆ, ಫ್ಯಾಟ್ ಬರುತ್ತೆ, SNF ಬರುತ್ತೆ, ಒಂದು ಹೊತ್ತಿಗೆ ಹಾಲ್ ರೈಸ್ ಆಗುತ್ತೆ. ಅದ್ರ ಜೊತೆಗೆ ಬೇಕಾಗಿರೋ ಚಯಾಪಚಯ ಕ್ರಿಯೆ ಅಂದ್ರೆ ದೇಹದಲ್ಲಿ ಆ ಪಚನ ಕ್ರಿಯೆ ಇದೆಯಲ್ಲ, ಆ ಪಚನ ಕ್ರಿಯೆನ ಚೆನ್ನಾಗಿ ಮಾಡಿಕೊಳ್ಳುವಂತ ಎಂಜಿಮ್ಸ್ ಇದಾವೆ ಅದ್ರೊಳಗೆ. ಅವು ಏನ್ ಮಾಡ್ತಾವ, ಅದೆಲ್ಲ ಕಲ್ಮಶ ಎಲ್ಲ, ದೇಹದ ಕಲ್ಮಶ ಎಲ್ಲ ಮೊದಲನೇ ಒಂದು ವಾರ ಇದು ಹಾಕಿದ ಮೊದಲನೇ ವಾರದಲ್ಲಿ ಏನಾದ್ರು ಕಲ್ಮಶ ಇತ್ತು, ದೋಷ ಇತ್ತು, ಸಮಸ್ಯೆ ಇತ್ತು ಅಂದ್ರೆ ಉಚ್ಕೊಂಡತಿ. ಅದು ಹೊರಕ್ಕೆ ಹೋತಂದ್ಮೇಲೆ ಒಳಗಿನ ಸಿಸ್ಟಮ್ ಅಂದ್ರೆ ಒಳಗಿನ ಹಸುಗಳ ದೇಹದ ಸಿಸ್ಟಮ್ ಇದೆಯಲ್ಲ, ವ್ಯವಸ್ಥೆ, ಅದು ರೆಡಿ ಆಗ್ತಾ ಬಂದಂಗ ಏನಾಕತಿ, ನಮಗೆ ಹಾಲು ಡಿಗ್ರಿ ಬರುತ್ತೆ, ಫ್ಯಾಟ್ ಬರುತ್ತೆ, SNF ಬರ್ತತಿ. ಅದ್ರ ಜೊತೆಗೆ ನಮಗೆ ಹಾಲು ಕೂಡ ರೈಸ್ ಆಕತಿ. ಏನು ಸಣ್ಣ ಪುಟ್ಟ ತೊಂದರೆಗಳು ಇರ್ತಾವಲ್ಲ ಅವೆಲ್ಲದೂ ಕೂಡ ಏನಕ್ಕೆ ಪರಿಹಾರ ಆಗ್ತಾ ಬರ್ತೈತಿ. ಅದ್ರ ಜೊತೆಗೆ ನಮಗೆ ಗರ್ಭ ನಿಲ್ಲುವಂತ ಸಮಸ್ಯೆ ಇದ್ದಲ್ಲಿ ಕನಿಷ್ಠ ಪಕ್ಷ 2 ರಿಂದ 3 ತಿಂಗಳು ಯೂಸ್ ಮಾಡಿದ್ದೆ ಅಂದ್ರೆ 100% ಅದು ಕೂಡ ಪರಿಹಾರ ಆಗುತ್ತೆ. ಪದೇ ಪದೇ ಡಾಕ್ಟರ್ ಕರೆಯೋ ಅವಶ್ಯಕತೆ ಬರಲ್ಲ. ಆಮೇಲೆ ಇನ್ನೊಂದು ಸರ್, ಗರ್ಭ ಕಟ್ಟಿದ ಮೇಲೂ ಕೂಡ ಗರ್ಭಾವಸ್ಥೆಯಲ್ಲಿ ಅದು ಹಸು ಕರು ಹಾಕೋ ಟೈಮಲ್ಲಿ ಡಾಕ್ಟರ್ ಬೇಕಾಗುತ್ತೆ. ಎಷ್ಟೋ ಹೆಚ್ಚಿನ ಕೇಸಸ್ ಬೇಕಾಗುತ್ತೆ. ಬಟ್ ಈ ಪೌಡರ್ನ ಹಾಕೋದ್ರಿಂದ ಆ ಸಂದರ್ಭಗಳು ಬರಲ್ಲ ಸರ್. ಎಷ್ಟೋ ಉದಾಹರಣೆಗಳು ನಾನು ಕೇಳಿದ್ದೀನಿ, ನಮ್ಮ ಮನೆಯಲ್ಲೇ ನಾನು ನೋಡಿದ್ದೀನಿ ಸರ್. ಯಾಕಂದ್ರೆ ನಾವು ಈ ಪೆಟ್ಟನ್ನ ಕಂಟಿನ್ಯೂಸ್ ಯೂಸ್ ಮಾಡಿದಾಗ ರಾತ್ರಿ ಕರು ಹಾಕೈತಿ, ನಾವು ಬೆಳಗ್ಗೆ ನೋಡಿದಾಗ ಕರು ಆಲ್ರೆಡಿ ಎದ್ದಿಟ್ಕೊಳ್ಳೋದು. ಅಂದ್ರೆ ಅಂತ ಸಂದರ್ಭಗಳು ಕೂಡ ಏನಾಕತಿ ಬರಲ್ಲ ಸರ್ ರೈತರುಗಳಿಗೆ. ಇಂಥ ಒಂದು ವ್ಯವಸ್ಥೆ ನಮಗೆ ಎಡ್ಸರ್ಫ್ ಕಂಪನಿಯಿಂದ ಇಂಥ ಪ್ರಾಡಕ್ಟ್ಗಳು ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಪ್ರತಿಯೊಬ್ರು ಬಳಸ್ರಿ. ಆಮೇಲೆ ನಿಮಗೆ ಗೊತ್ತಿರುವಂತ ಸ್ನೇಹಿತರುಗಳಿಗೆ ಕೂಡ ಎಲ್ರಿಗೂ ಕೂಡ ತಿಳಿಸ್ರಿ. ಆಮೇಲೆ 2ನೇ ಕ್ಯಾಟಗರಿ ಬಂದು ನಮ್ಮಲ್ಲಿ ಅರ್ಬಲ್ ಪರ್ಸನಲ್ ಕೇರ್ ಪ್ರಾಡಕ್ಟ್ ಇದಾವೆ, ಅರ್ಬಲ್ ಡೆಂಟಲ್ ಪೇಸ್ಟ್ ಸರ್. ಪ್ರತಿಯೊಂದು ಮನೆಯಲ್ಲೂ ಹಲ್ಲು ಇದಾವೆ. ಯಾಕೆ ಹಲ್ಲು ಬಂದ್ರು ಅಂತಂದ್ರೆ ಸರ್, ನಾವು ಯೂಸ್ ಮಾಡಂತ ಪೇಸ್ಟ್ಗಳಲ್ಲಿ ನಿಕೋಟಿನ್, ಪ್ಯಾರಾಬಿನ್ ಮತ್ತೆ ಫ್ಲೋರೈಡ್ ಅಂಶಗಳು ಇದಾವೆ. ಮತ್ತೆ ಜಿಲಿಟಿನ್ ಅಂಶ ಅಂದ್ರೆ ಸ್ಫೋಟಕ ವಸ್ತುಗಳಿಗೆ ಬಳಸುವಂತ ಜಿಲಿಟಿನ್ ಅಂಶಗಳು ಪತ್ತೆಯಾಗಿದೆ ಪೇಸ್ಟ್ಗಳಲ್ಲಿ. ಆಮೇಲೆ ದನಿನ ಮೂಳೆ ಪೌಡರ್, ಕ್ಯಾಲ್ಸಿಯಂ ನರೆ ಬರ್ಲಿಕ್ಕೋಸ್ಕರ ಫೋಮಿಂಗ್ ಏಜೆಂಟ್ ಆಗಿ ಬಳಸ್ತಿದ್ದಾರೆ. ಹಾಗಾಗಿ ಏನಾಗುತ್ತೆ, ತಮ್ಮ ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಅಂಶ ಉಳಿದಿದೆ, ಹಲ್ಲು ಉಳುಕಾಗುವಂತದ್ದು, ಹಲ್ಲು ನೋವು ಬರುವಂತದ್ದು, ಹಲ್ಲು ಅಲ್ಗಾಡುವಂತದ್ದು, ಹೊಸಡಿನಲ್ಲಿ ರಕ್ತಸ್ರಾವ ಆಗುವಂಥದ್ದು, ಇವೆಲ್ಲದೂ ಕೂಡ ಬರ್ತೈತಿ. ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವಂತ ಪೇಸ್ಟ್ ಪ್ಯೂರ್ ಆಯುರ್ವೇದಿಕ್ ಅಲ್ಲಿ ನಮಗೆ ಬೇವು, ಲವಂಗ, ಆಲೋವೆರಾ, ರೋದ್ರ 4 ಕಂಟೆಂಟ್ ಇಂದ ಮಾಡಿಕೊಟ್ಟಿದ್ದಾರೆ. 1 ಡ್ರಾಪ್ ಕೆಮಿಕಲ್ಸ್ ಇರಲ್ಲ, 1 ಡ್ರಾಪ್ ಯಾವುದೇ ನಿಕೋಟಿನ್ ಆಗಲಿ ಯಾವುದು ಕೂಡ ಇರಲ್ಲ. ಇದನ್ನು ಬಳಸೋದ್ರಿಂದ ಅಲ್ಲಿನ 9 ಸಮಸ್ಯೆ ಪರಿಹಾರ. ಅಲ್ಲೂ ಜುಮ್ ಅನ್ನೋದು, ನೋವು ಬರೋದು, ಹಲಗಾಡುವಂಥದ್ದು, ರಕ್ತಸ್ರಾವ ಆಗುವಂಥದ್ದು, ಬಾಯಿ ದುರ್ವಾಸನೆ ಬರುವಂಥದ್ದು ಎಲ್ಲದೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಕಂಪ್ಲೀಟ್ ಪರಿಹಾರ. ನೀವು ನಾಳೆ ದಿನ ಡಾಕ್ಟರ್ ಹತ್ರ ಹೋಗೋ ನೆಸೆಸಿಟಿ ಬರಲ್ಲ. 100ಕ್ಕೆ 98% ರಿಸಲ್ಟ್ ಬಂದಿದೆ. ನಾವು 100 ಜನ ಕೊಟ್ಟರೆ 98 ಜನ ಇದ್ರ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರಮೋಟ್ ಮಾಡಿ. ಹಾಗೆ ಕೂಡ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ ಇದಾವೆ. ನಮ್ಮಲ್ಲಿ ಸದ್ಯಕ್ಕೆ 2 ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಮಸ್ಕ್ಯುಲರ್ ಪೇನ್ ಕ್ರೀಮ್. ಯಾಕೆ ಇದನ್ನೇ ಮಸ್ಕ್ಯುಲರ್ ಪೇನ್ ಕ್ರೀಮ್ ಪ್ರಮೋಟ್ ಮಾಡ್ತಿದ್ರೆ, ಹೊರಗಡೆ ಸಿಗುವಂತ ಜಂಡು ಬಾಮು, ಅಮೃತಾಂಜನ್, ವಿಕ್ಸ್ ಇಂಥವೆಲ್ಲ ಬಳಸ್ಕೊಂತೀವಿ. ಆದ್ರೂ ನಮಗೆ ಸಂಪೂರ್ಣ ಪರಿಹಾರ ಸಿಗಲ್ಲ. ಯಾಕಂದ್ರೆ ಮತ್ತೆ ರಿಪೀಟ್ ಬಳಸ್ಬೇಕು. ಯಾಕೆ ಅಕ್ಷರ ಕುರಿತೈತಿ, ಪರಿಹಾರ ಸಿಗಲ್ಲ. ಬಟ್ ನಮ್ಮಲ್ಲಿ ಅರ್ಬ್ಸ್ ಅಂಡ್ ಮೋರ್ ಮಸ್ಕ್ಯುಲರ್ ಪೇನ್ ಕ್ರೀಮ್ ಇದೆಯಲ್ಲ ಸರ್, ನೀವು ಹಚ್ಕೊಳ್ರಿ. ನಿಮಗೆ 2 ದಿನ 3 ದಿನದಾಗ ಆ ನೋವು ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ರಿಪೀಟ್ ಬರಲ್ಲ. ಅಂದ್ರೆ ಅಷ್ಟು ಕ್ವಾಲಿಟಿ ಇದೆ. ಇದನ್ನ ತಲೆನೋವು, ಮೈಕೈ ನೋವು, ಸೊಂಟ ನೋವು, ಕಾಲು ನೋವು, ಬೆನ್ನು ನೋವು, ಪ್ರತಿಯೊಂದು ನಮ್ಮ ದೇಹ ತಲೆಯಿಂದ ಕಾಲುವರೆಗೆ ಎಲ್ಲ ನೋವು ಇದ್ರೂ ಬಳಸ್ಬೋದು. ಬಟ್ ಸೈಡ್ ಎಫೆಕ್ಟ್ ಇಲ್ಲ. ಅದರಲ್ಲೂ ಕೂಡ ಸೈಡ್ ಎಫೆಕ್ಟ್ ಇಲ್ಲ, ಇದರಲ್ಲೂ ಸೈಡ್ ಎಫೆಕ್ಟ್ ಇಲ್ಲ. ನಮ್ಮಲ್ಲಿ ಇನ್ನೂ ಸೋಪ್ ಇದಾವೆ, ಬೇರೆ ಪ್ರಾಡಕ್ಟ್ಗಳು ಇದಾವೆ. ಯಾವುದರಲ್ಲೂ ಕೂಡ ಸೈಡ್ ಎಫೆಕ್ಟ್ ಇಲ್ಲ. ಬಳಸೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗತ್ತೆ ಬಿಟ್ರೆ ಯಾವುದೇ ತರದ್ದು ಅದರಿಂದ ಹಾನಿಕಾರಕ ಆಗುವಂಥದ್ದು ಯಾವುದೇ ತರದ್ದಿಲ್ಲ. ಹಾಗಾಗಿ ಸರ್, ಪ್ರತಿಯೊಬ್ಬರಿಗೂ ಕೂಡ ಈ ತರ ಒಂದು ನಮ್ಮಲ್ಲಿ ಆಯುರ್ವೇದ ಮತ್ತೆ ಆರ್ಗ್ಯಾನಿಕ್ ಉತ್ಪನ್ನಗಳು ಇದಾವೆ. ನಿಮಗೆ ಗೊತ್ತಿರೋ ಸ್ನೇಹಿತರುಗಳಿಗೆ, ಬಂಧು ಬಳಗದವರಿಗೆ, ಫ್ರೆಂಡ್ಸಿಗೆ
ನಿಮ್ಮ ಊರಿನಲ್ಲಿರೋ ಅಕ್ಕಪಕ್ಕದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿಸಿ. ನಿಮ್ಮಿಂದ ಸರ್ ಸಾವಯವ ಕೃಷಿಗೆ ಒಂದು ಮುನ್ನುಡಿ ಬರೀಬೇಕು, ಸಾವಯವಕ್ಕೆ ರೈತರುಗಳನ್ನ ಕರ್ಕೊಂಬಂದು ಅವರಿಗೊಂದು ವೇದಿಕೆನ, ಅವರಿಗೊಂದು ವ್ಯವಸ್ಥೆನ ಕಲ್ಪಿಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಹೋರಾಟ ಮಾಡ್ತಿದೀವಿ. ಅದ್ರ ಜೊತೆಗೆ ನೀವು ಕೂಡ ಕೈ ಜೋಡಿಸ್ರಿ. ಮುಂದಿನ ದಿನಗಳಲ್ಲಿ ನಿಮ್ಮಿಂದ 10 ಜನ, ಒಬ್ರು ಇಬ್ರು ಹಾಕಿರಿ, ಇಬ್ರು 4 ಜನ ಹಾಕಿರಿ, 4 8 ಜನ ಹಾಕಿರಿ, 8 14 ಹಾಕಿ, ಈ ತರ ನಾವು ಮಲ್ಟಿಪಲ್ ಮಾಡ್ತಾ ಹೋದ್ರೆ ನಮ್ಮ ಭಾರತ ವಿತಿನ್ 3 to 5 years ಒಳಗಡೆ ಕೆಮಿಕಲ್ ಮುಕ್ತ ಮಾಡ್ಬೋದು. ನಮ್ಮ ಭಾರತ ಕೆಮಿಕಲ್ ಮುಕ್ತ ಮಾಡೋದ್ರ ಜೊತೆಗೆ ಉತ್ತಮವಾದಂತ ಆರೋಗ್ಯವನ್ನ ನಾವು ಪಡ್ಕೊಬಹುದು. ಸರ್ ಬೆಳೆಯುವಂತ ಬೆಳೆ ಭೂಮಿ ಸರಿಯಾತು ಅಂದ್ರೆ ಬೆಳೆ ಚೆನ್ನಾಗ್ ಬರ್ತತಿ, ಬೆಳೆ ಚೆನ್ನಾಗಾತು ಅಂದ್ರೆ ಔಟ್ಪುಟ್ ಚೆನ್ನಾಗ್ ಬರ್ತತಿ, ಔಟ್ಪುಟ್ ಚೆನ್ನಾಗ್ ಬಂತು ಅಂದ್ರೆ ತಿನ್ನೋ ಆಹಾರ ಚೆನ್ನಾಗಿರ್ತತಿ, ಆಹಾರ ಚೆನ್ನಾಗಿತ್ತು ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಎಲ್ಲದಕ್ಕೂ ಮೂಲ ಯಾವುದು ಸರ್? ಭೂಮಿ. ಆ ಭೂಮಿ ಚೆನ್ನಾಗಾತು ಅಂದ್ರೆ ಆ ಭೂಮಿ ಚೆನ್ನಾಗಿರೋಕೆ ಏನ್ ಬೇಕು ನಾವು ಆಲ್ರೆಡಿ ರೆಡಿ ಕೊಡ್ತೀವಿ ಸರ್. ಭೂಮಿ ರೆಡಿ ಇರ್ತದೆ, ಎಲ್ಲ ರೆಡಿ ಆಗತ್ತೆ. ಇದಕ್ಕೆ ಪೂರಕವಾದಂತ ವಾತಾವರಣ ನಮ್ಗೆ ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್. ತಗೊಳ್ಬೇಕು, ಅಲ್ಲಿದೆ, ಕಂಪ್ನಿಲಿದೆ, ತಗೊಂಡು ಕಸ್ಟಮರ್ಗೆ ಕೊಡ್ಬೇಕು ಸರ್. ಕೊಟ್ಟು ಅವ್ರಿಗೊಂದು ಒಳ್ಳೇದ್ ಮಾಡ್ತಾ ನಮ್ಮ ಭೂಮಿನ ಉಳಿಸ್ಕೊಳ್ಳೋಣ. ಇದಿಷ್ಟು ನನ್ನ ಪರಿಚಯ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಬಹಳ ಸುದೀರ್ಘವಾಗಿ ನಮ್ಮ ಜೊತೆಗೆ ಗಣೇಶ್ ಅವರು ಬಹಳ ವಿವರಿಸಿ ಹೇಳಿದ್ದಾರೆ. ಬಹಳ ಖುಷಿ ಆಯಿತು. ಅವ್ರು ನಮ್ಮಲ್ಲಿ ಬಂದಿದ್ದೇ ಒಂದು ಭಾಗ್ಯ ನಮಗೆ. ಯಾಕಂದರೆ ಎಲ್ಲರೂ ನಾವು ಇವಾಗ ಏನು ಮಾಡ್ತೀವಿ, ಯೋಗ ಮಾಡ್ತೀವಿ, ಡಯಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆರೋಗ್ಯ ಮತ್ತು ಇದ್ದಂಗೆ ಇರ್ತದೆ. ಯಾಕಂದರೆ ನಾವು ಎಲ್ಲದಕ್ಕೂ ಏನೇ ಮಾಡಿದ್ರು ಆಹಾರ ತಗೊಂತೀವಲ್ಲ, ಅದು ಕಲುಷಿತ ಆಗಿಬಿಡುತ್ತೆ. ನಾವು ಏನು ಮಾಡಿದ್ರು ಪ್ರಯೋಜನ ಮಾಡೋದು. ಅದಕ್ಕೆ ನಾವು ಒಳ್ಳೆ ಆಹಾರ ತಿನ್ಬೇಕಂದ್ರೆ ಒಳ್ಳೆ ಭೂಮಿ ಬೇಕು, ಒಳ್ಳೆ ಭೂಮಿಯಿಂದ ಒಳ್ಳೆ ಬೆಳೆ ಬರಬೇಕು. ಆ ಬೆಳೆಯಿಂದ ನಮ್ಗೆ ಆಹಾರ ಶುದ್ಧ ಆಗಬೇಕು. ಅಂದ್ರೆ ನಾವು ನಮ್ಮ ಪ್ರಕೃತಿ, ನಮ್ಮ ಶರೀರ ಇವೇನದಾವಲ್ಲ ಎಲ್ಲ ನಾವು ನಮ್ಮ ಇದರಿಂದ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಮೈಂಡ್ ಸೆಟ್ ಚೆನ್ನಾಗಿರುತ್ತೆ. ಮೈಂಡ್ ಸೆಟ್ ಚೆನ್ನಾಗಿದ್ರೆ ಎಲ್ಲರನ್ನೂ ಪ್ರೀತಿಯಿಂದ ನೋಡಕ್ ಇಲ್ಲ ಅಂದ್ರೆ ಏನಾಗ್ತದೆ, ಕೆಟ್ಟ ಭಾವನೆಗಳು ಬರ್ತಾವ, ದ್ವೇಷ ಭಾವನೆ. ನಮ್ಮಲ್ಲಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಇದ್ರೆ ನೆಗೆಟಿವ್ ಬರುತ್ತೆ. ಇದಕ್ಕೆ ಶ್ರಮ ವಹಿಸಿ ಅವ್ರು ಏನೋ ಒಂದು ಕಂಪ್ನಿಯನ್ನು ತಗೊಂಡ್ಬಂದು ಪರಿಚಯ ಮಾಡ್ತಿದ್ದಾರೆ. ತುಂಬಾ ಧನ್ಯವಾದ. ನಾವು ನಮ್ಮ ಸ್ನೇಹಿತರು, ನಮ್ಮ ರೈತರು, ನಮ್ಮ ಬೇರೆಯವರೆಲ್ಲ ಪರಿಚಯ ಮಾಡ್ಕೊಂಡು ಅವೇರ್ನೆಸ್ ಮಾಡ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು.